ಭೀಕರ ಬರಗಾಲದ ಹೊಡೆತಕ್ಕೆ ಈಗ ತತ್ತರಿಸಿದೆ ಗದಗ ಜಿಲ್ಲೆ. ಅಶ್ವವೇಗ ಜೊತೆ ಅಂತೂರು ಬೆಂತೂರು ಬೂದೇಶ್ವರ ಮಠದ ಶ್ರೀ ರೈತರಿಗಾಗಿ 33 ದಿನಗಳ ಒಂದು ಜೀವಂತ ಸಮಾಧಿಯನ್ನ ಮಾಡುವಂಥದ್ದು. ಶ್ರೀಗಳ ಅಂದ್ರೆ ಗದಗ ಶ್ರೀಗಳ ಈ ಒಂದು ಪೂಜೆ 33 ದಿನಗಳ ಒಂದು ಜೀವಂತ ಸಮಾಧಿ, ಒಂದು ರೀತಿಯಲ್ಲಿ ಪೂಜೆ. ಭೀಕರ ಬರಗಾಲದ ಹೊಡೆತಕ್ಕೆ ಈಗ ತತ್ತರಿಸಿದಂತಹ ಗದಗ ಜಿಲ್ಲೆ ಅಶ್ವವೇಗ ಜೊತೆ ಅಂತೂರು ಬೆಂತೂರು ಬೂದೇಶ್ವರ ಮಠದ ಶ್ರೀ ರೈತರಿಗಾಗಿ 33 ದಿನ ಜೀವಂತ ಸಮಾಧಿ ಪ್ರವೇಶಿಸಿದಂತಹ ಶ್ರೀಗಳು. ಗದಗ ಜಿಲ್ಲೆಯ ಬರ ಬಂದಿರೋದು ದುಃಖದ ಸಂಗತಿ. ಗದಗ ಜಿಲ್ಲೆಗೆ ಕೇಂದ್ರ ರಾಜ್ಯ ಸರ್ಕಾರ ಗದಗ ಜಿಲ್ಲೆ ಕಡೆ ನೋಡಬೇಕು. ಇಲ್ಲಿ ಬರಗಾಲ ಬಂದಿದೆ ಆದ್ರೆ ಕೇಂದ್ರ ಆಗಲಿ ಅಥವಾ ರಾಜ್ಯ ಸರ್ಕಾರ ಆಗಲಿ ಈ ಕಡೆ ಗಮನ ಕೊಡ್ತಾ ಇಲ್ಲ. ರೈತರ ಪರವಾಗಿ ಡಾಕ್ಟರ್ ರಾಜೋಶ್ರೀಗಳು ಹೇಳಿರುವಂಥದ್ದು ಅಂದ್ರೆ ರೈತರ ಪರವಾಗಿ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಮಾತನಾಡಬೇಕು ಅಂತ ಹೇಳಿದೆ. ರಕ್ತ ಸಿಹಿ ಸಂಗ್ರಹ ಪತ್ರ ಏನು ಹೋಗ್ತಾ ಇದೆ, ನಮ್ಮಿಂದ ತಪ್ಪಾದಲ್ಲಿ ದೇವರಲ್ಲಿ ಕ್ಷಮೆ ಕೇಳ್ತೀನಿ ಅಂತ ಹೇಳಿದ್ದಾರೆ. ಗದಗವನ್ನ ಬರ ಪ್ರದೇಶವನ್ನಾಗಿ ಘೋಷಣೆ ಮಾಡಬೇಕು, ರೈತರಿಗಾಗಿ ಬೇಕಾದಂತಹ ಸವಲತ್ತನ್ನ ನೀಡುವಂತೆ ಶ್ರೀಗಳು ಆಗ್ರಹಿಸಿದ್ದಾರೆ. ಗದಗ ಜಿಲ್ಲೆಯಲ್ಲಿ ಸರಿಯಾದಂತಹ ಮಳೆ ಬೆಳೆ ಆಗಿಲ್ಲ, ಅದನ್ನ ಬರ ಪೀಡಿತ ಪ್ರದೇಶ ಅಂತ ಗುರುತಿಸಬೇಕು. ಬೆಳೆ ವಿಮೆಯನ್ನ ಕೂಡಲೇ ರೈತರ ಖಾತೆಗೆ ಜಮಾ ಮಾಡಿ. ಸರ್ಕಾರಕ್ಕಾಗಿ ನಾವು ಆಗ್ರಹ ಮಾಡಬಹುದು, ಆದೇಶ ಮಾಡೋಕ್ಕಾಗಲ್ಲ. ನಾವು ಸರ್ಕಾರಕ್ಕೆ ಆಗ್ರಹ ಮಾಡಬಹುದು, ಆದೇಶ ಮಾಡೋಕ್ಕಾಗಲ್ಲ. ರೈತರ ಸಂಕಷ್ಟಕ್ಕೆ ಸ್ಪಂದಿಸಿದಂತಹ ಕೇಂದ್ರ ರಾಜ್ಯ ಸರ್ಕಾರ ಸ್ಪಂದಿಸ್ತಾ ಇಲ್ಲ ಇಲ್ಲಿ. ಅದಕ್ಕಾಗಿ ರಕ್ತ ಸಹಿ ಪತ್ರವನ್ನ ಕಳಿಸಿರುವಂಥದ್ದು. ಭೀಕರ ಬರದ ಹೊಡೆತಕ್ಕೆ ಗದಗ ಜಿಲ್ಲೆ ಸಿಲುಕಿ ನಡುಗ್ತಾ ಇರುವಂಥದ್ದು. ಇದೇ ವಿಚಾರಕ್ಕೆ ಈಗ ಶ್ರೀಗಳು 33 ದಿನಗಳ ಕಾಲ ಜೀವಂತ ಸಮಾಧಿ ಪ್ರವೇಶವನ್ನ ಮಾಡಿದ್ದಾರೆ. ಇವತ್ತು ನಾನು ಗದಗ ಜಿಲ್ಲೆಯ ಅಂತೂರು ಬೆಂತೂರು ನಗರದಲ್ಲಿದ್ದೀನಿ. ಇಲ್ಲಿ ಒಂದು ಪ್ರಸಿದ್ಧ ಮಠ ಇದೆ. ಪ್ರಸಿದ್ಧ ಮಠದ ಶ್ರೀಗಳಾಗಿರುವಂತಹ ಡಾಕ್ಟರ್ ರಾಚೋಟೇಶ್ವರ ಮಹಾಸ್ವಾಮಿಗಳು ಇವತ್ತು ನನ್ನ ಜೊತೆಗಿದ್ದಾರೆ. ಗದಗಿನ ಜನರ ಮುಖದಲ್ಲಿ ಮತ್ತು ರೈತರ ಮುಖದಲ್ಲಿ ಸಂತಹಾಸವನ್ನು ಮೂಡಿಸೋದಕ್ಕೆ ಮತ್ತು ವಿಶೇಷವಾಗಿ ಮಳೆ ಪ್ರಾಪ್ತಿಯಾಗೋದಕ್ಕೆ ಅಂತ ಹೇಳಿ 33 ದಿನಗಳ ಕಾಲ ಜೀವಂತ ಸಮಾಧಿ ಪ್ರವೇಶವನ್ನು ಮಾಡಿದರು. ಅದನ್ನು ಜಯಿಸಿ ಬಂದಿದ್ದಾರೆ. ಈಗ ಶ್ರೀಗಳವರು ರೈತರ ಬಗ್ಗೆ ಮತ್ತು ಈಗಿನ ಬರಗಾಲದ ಬಗ್ಗೆ ಏನು ಹೇಳ್ತಾರೆ ಅಂತ ಸ್ವತಃ ಅವ್ರನ್ನೇ ಮಾತಾಡಿಸಿ ಕೇಳ್ಕೊಳ್ಳೋಣ. ಬುದ್ಧಿ ನಮಸ್ಕಾರ. ಮೊದಲನೇದಾಗಿ ಗದಗಿನಲ್ಲಿ ಬಹಳ ತೀವ್ರವಾಗಿರುವಂತಹ ಬರಗಾಲ ಇದೆ. ಇಂತಹ ಒಂದು ಬರಗಾಲದಲ್ಲಿ ಸರ್ಕಾರ ಈ ಪ್ರದೇಶವನ್ನು ಬರ ಪ್ರದೇಶ ಘೋಷಣೆ ಮಾಡಬೇಕು ಅಂತ ಈಗ ಅನೇಕ ಜನ ರೈತರು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೀವು ಹೇಳಿ. ಖಂಡಿತವಾಗಿಯೂ ರೈತರ ಕೃಷಿತೋ ನಾಸ್ತಿ ದುರ್ಭಿಕ್ಷಂ ಅನ್ನುವಂಥದ್ದು ನಮ್ಮ ವೇದ ಮಂತ್ರವಿದೆ. ಎಲ್ಲಿ ಕೃಷಿ ಇರುತ್ತೆ ಅಲ್ಲಿ ದುರ್ಭಿಕ್ಷಗಳು ಇರೋದಿಲ್ಲ ಅನ್ನುವಂಥದ್ದು. ಕೃಷಿಗೆ ಅನ್ಯಾಯವಾದಂತಹ ಸಂದರ್ಭದಲ್ಲಿ ಸರ್ಕಾರ ಅದರ ಬೆನ್ನೆಲುಬಾಗಿ ನಿಲ್ಲಬೇಕು, ಅದು ಆದ್ಯ ಕರ್ತವ್ಯ ಇದೆ. ಹಾಗಾಗಿ ಬರಗಾಲ ಘೋಷಣೆ ರೈತರಿಗೆ ಏನು ಸಹಕಾರ ನೀಡಬೇಕು, ಅದು ರಾಜ್ಯ ಸರ್ಕಾರವಾಗಿರಬೇಕು ಮತ್ತು ಕೇಂದ್ರ ಸರ್ಕಾರವಾಗಿರ್ಬೋದು. ಅದಕ್ಕೆ ಬೆನ್ನೆಲುಬಾಗಿ ನಿಲ್ಲಬೇಕದು ಆದ್ಯ ಕರ್ತವ್ಯ. ಅವರು ನಾವು ಘೋಷಣೆ ಮಾಡಿ ಅಂತ ಹೇಳಬೇಕಾದ ಅವಶ್ಯಕತೆ ಇಲ್ಲ ಅಂತ ಸರ್ಕಾರವೇ ಅಲ್ಲ ಅಂತ ಹೇಳಬೇಕಾಗತ್ತೆ. ನಿಜವಾದ ರೈತ ಪರವಾಗಿದ್ದ ಸರ್ಕಾರಗಳು ರೈತರು ಹೋರಾಟ ಮಾಡುವ ಪೂರ್ವದಲ್ಲೇ ಅವರು ಘೋಷಣೆ ಮಾಡಬೇಕಾಗಿತ್ತು. ಅದು ಮಾಡದೇ ಇರುವಂಥದ್ದು ತುಂಬ ದುಃಖಕರ. ಹಾಗಾಗಿ ಈಗಲಾದರೂ ಕೂಡ ಸರ್ಕಾರದವರು, ಕರ್ನಾಟಕ ಸರ್ಕಾರ, ರಾಜ್ಯ ಸರ್ಕಾರವಾಗಲಿ ಅಥವಾ ಕೇಂದ್ರ ಸರ್ಕಾರವಾಗಲಿ ತಕ್ಷಣವೇ ಒಂದು ಘೋಷಣೆಯನ್ನು ಮಾಡಿ ಅದಕ್ಕೆ ಪರಿಹಾರವನ್ನು ನೀಡುವ ನಿಟ್ಟಿನಲ್ಲಿ ಅವರು ಕ್ರಮ ಕೈಗೊಳ್ಳಲಿ ಅನ್ನುವಂಥದ್ದು ನಾವು ಆಗ್ರಹಪೂರ್ವಕವಾಗಿ ಕೇಳಿಕೊಳ್ಳುತ್ತೇವೆ. ಯಾಕಂದರೆ ಇಲ್ಲಿ ಇಷ್ಟೋ ಆದಂಥ ಸಂದರ್ಭದಲ್ಲಿ ಕೂಡ ನಮ್ಮ ರೈತರು ಬಹಳ ಕಷ್ಟದಲ್ಲಿದ್ದಾರೆ. ಬಹುಶಃ ನಮ್ಮ ಅನುಷ್ಠಾನದ ಉದ್ದೇಶವು ಶಿವಯೋಗ ಸಮಾಜದ ಉದ್ದೇಶವೂ ಹಾಗಾಗಿತ್ತು. ನಮಗೂ ಕೂಡ ತುಂಬ ನೋವಾಗಿದೆ. ರೈತರು ಎಲ್ಲೇ ಅನುಷ್ಠಾನ ಆದಾಗ ಆಗಿರಲಿಲ್ಲ. ಆದರೆ ಇವತ್ತು ನಮ್ಮ ಗದಗ ಜಿಲ್ಲೆಯಲ್ಲಿ ಬರ ಇದೆ ಅನ್ನುವಂತಹ ವಿಷಯವನ್ನು ಕೇಳಿದಾಗ ಸಾಕಷ್ಟು ದುಃಖ ಅನ್ನಿಸ್ತದೆ. ಯಾಕಂದರೆ ಇಲ್ಲಿವರೆಗೂ ಸಾಕಷ್ಟು ಅನುಷ್ಠಾನ ಮತ್ತು ಶಿವಯೋಗ ಸಮಾಧಿಯನ್ನು ಮಾಡಿದ್ದೇವೆ, ಅದರಲ್ಲಿ ಬರಗಾಲ ಅನ್ನುವಂಥದ್ದು ಕೇಳಿರಲಿಲ್ಲ. ಹಾಗಾಗಿ ನಾವು ಭಗವಂತನಲ್ಲಿ ಕೂಡ ಕೇಳ್ಕೊಳ್ತೇವೆ, ನಮ್ಮಿಂದ ಏನಾದರೂ ತಪ್ಪಾಗಿದ್ರೂ ಕೂಡ ಕ್ಷಮಿಸಿ, ರೈತರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಭಗವಂತ
ಅನುಗ್ರಹವನ್ನು ಮಾಡಲಿ ಅಂತ ಮತ್ತೊಮ್ಮೆ ನಾವು ಭಗವಂತನಿಗೆ ಕೇಳ್ಕೊಳ್ತೀವಿ. ಸರ್ಕಾರವು ಕೂಡ ಈ ನಿಟ್ಟಿನಲ್ಲಿ ಆದಷ್ಟು ಬೇಗ ರೈತರ ಬೆನ್ನೆಲುಬಾಗಿ ನಿಲ್ಲಲಿ. ಎರಡೂ ಸರ್ಕಾರಗಳು, ನಾವು ಯಾವುದೇ ಪಕ್ಷಾತೀತವಾಗಿ ಕೇಳ್ತಾ ಇಲ್ಲ. ಯಾಕಂದರೆ ಇದು ಭಾರತವೇ ರೈತರ ಇಂದಲೇ ಈ ಭಾರತ ನಡೀತಾ ಇರುವಂಥದ್ದು. ಹಾಗಾಗಿ ಕೃಷಿ ಪ್ರಧಾನವಾದಂಥ ದೇಶ ಭಾರತವಾಗಿರೋದ್ರಿಂದ ಎಲ್ಲಿ ಕೃಷಿ ಇರ್ತದೋ ಅಲ್ಲಿ ದುರ್ಭಿಕ್ಷಗಳು ಇರೋದಿಲ್ಲ ಅನ್ನುವಂಥದ್ದು ವೇದಕಾಲದಿಂದಲೂ ಹೇಳ್ತಾ ಬಂದಿರೋ ಋಷಿಮುನಿಗಳೆಲ್ಲ ಕೃಷಿಗಾಗಿ ತಮ್ಮ ಜೀವನವನ್ನು ಮುಡುಪಾಗಿಟ್ಟವರು. ಆ ನಿಟ್ಟಿನಲ್ಲಿ ತಕ್ಷಣವೇ ನಮ್ಮ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಎರಡೂ ಸರ್ಕಾರಗಳು ಮುಂದಾಗಿ ಈ ಬರಪ್ರದೇಶ ಅಂತ ಇದು ಘೋಷಣೆ ಮಾಡಲಿ. ರೈತರಿಗೆ ಏನು ಬೆಳೆ ವಿಮೆ ಇತ್ಯಾದಿಗಳನ್ನು ಹಿಂದೆ ಕೊಟ್ಟಿಲ್ಲ ಅನ್ನುವಂಥದ್ದು ನಮಗೆ ಸಾಕಷ್ಟು ಜನ ರೈತ ಹೋರಾಟಗಾರರು ಕೂಡ ಬಂದು ಮನವಿಯನ್ನು ಮಾಡಿದ್ದಾರೆ. ಹಾಗಾಗಿ ನಾವು ಹೇಳಿದೆವು, ನಾವು ನಮ್ಮ ಹತ್ರ ಬಂದಂತಹ ರೈತ ಹೋರಾಟಗಾರರಿಗೆ ಕೂಡ ಹೇಳಿದ್ದೇವೆ. ಯಾಕಂದರೆ ಇದು ಸ್ವತಂತ್ರ ಭಾರತ, ನಾವೆಲ್ಲ ಓಟ್ ಹಾಕಿ ಕಳಿಸಿದ್ದೀವಿ. ಹಾಗಾಗಿ ಅವ್ರ ಹತ್ರ ಹೋಗಿ ಭಿಕ್ಷೆ ಬೇಡೋದು ಬೇಡ. ಯಾಕಂದರೆ ನಮ್ಮ ಹಕ್ಕನ್ನು ನಾವು ಕೇಳ್ತಾ ಇದ್ದೀವಿ. ತಕ್ಷಣ ಆ ಹಕ್ಕನ್ನು ನೀಡುವಂಥ ಸ್ಥಿತಿಯಲ್ಲಿ ಅವರು ಬರಲಿ. ಯಾಕೆ ಅಧಿಕಾರ ಶಾಶ್ವತವಲ್ಲ, ಅವರು ಮಾಡಿದಂಥ ಕಾರ್ಯ ಶಾಶ್ವತವಾಗಿರ್ತದೆ. ಅಧಿಕಾರ ಇವತ್ತಿರುತ್ತೆ, ನಾಳೆ ಹೋಗುತ್ತದೆ, ಅದು ಮುಖ್ಯವಲ್ಲ. ಅವರು ಯಾವುದೇ ಸರ್ಕಾರ ಇರಲಿ, ಯಾವುದೇ ಪಕ್ಷ ಇರಲಿ, ಯಾವುದೇ ವ್ಯಕ್ತಿ ಇರಲಿ, ಅವರು ಏನು ಕಾರ್ಯವನ್ನು ಮಾಡಿದರೆ ಅದು ಶಾಶ್ವತವಾಗಿರ್ತದೆ. ಆ ನಿಟ್ಟಿನಲ್ಲಿ ಸರ್ಕಾರದವರಾಗಲಿ ಅಥವಾ ಅಧಿಕಾರದಲ್ಲಿರುವಂಥ ಅಧಿಕಾರಿಗಳಾಗಲಿ ತಕ್ಷಣವೇ ಆ ಕಾರ್ಯದಲ್ಲಿ ಪ್ರವೃತ್ತರಾಗಿ ಅನ್ನುವಂತಹ ಆಗ್ರಹಪೂರ್ವಕವಾಗಿ ನಾವು ಕೇಳ್ಕೊಳ್ತೇವೆ. ಬುದ್ಧಿ, ಕಳೆದ ಕೆಲ ದಿನಗಳ ಹಿಂದೆ 33 ದಿನಗಳ ಕಾಲ ಜೀವಂತ ಸಮಾಧಿಯನ್ನು ಪ್ರವೇಶ ಮಾಡಿದ್ರಿ. ಅದಕ್ಕೂ ಕೂಡ ರೈತರ ಏಳಿಗೆ ಆಗಲಿ ಅನ್ನುವಂತಹ ಕಾರಣದಿಂದನೇ ಮಾಡಿದ್ರಿ. ಸತ್ಯ. ಆ್ಯಕ್ಚುಲಿ ನಾನು ಅದೇ ಹೇಳ್ತಿರೋದು. ಇಲ್ಲಿವರೆಗೂ ನಾವು ಸಾಕಷ್ಟು ಸ್ಥಳಗಳಲ್ಲಿ ಅನುಷ್ಠಾನ ಮಾಡಿದ್ದೇವೆ, ಇದು ಮಾಡಿದ್ದೇವೆ. ಆದರೆ ಎಲ್ಲಿಯೂ ಕೂಡ ಬರಗಾಲ ಆಗಿಲ್ಲ. ಅತಿವೃಷ್ಟಿಯಾಗಿತ್ತು. ಕಳೆದ ದಸರಾದಲ್ಲಿ ಮಾಡಿದಾಗ ಬಹುಶಃ ನಾವು ಜಲಸಮಾಧಿ ಆಗೋ ಸ್ಥಿತಿಯಲ್ಲೇ ಇದ್ದೆವು. ಕೂಡಲ ಸಂಗಮ ಚಿತ್ತಾಪುರ ತಾಲೂಕಿನಲ್ಲಿ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿಯ DC ಅವರು ನಮ್ಮ ಅನುಷ್ಠಾನ ಸಮಯದಲ್ಲಿ ಇಲ್ಲ, ಜೀವ ಉಳಿಯೋದು ಮುಖ್ಯ ಅಂತ, ಕೇವಲ 4 ಇಂಚ್ ನೀರು ಬಂದಿತ್ತು ಅಂದರೆ ನಾವು ಒಳಗೆ ಮುಳುಗಿರ್ತಿದ್ದೆವು. ಅಂತಹ ಸ್ಥಿತಿಯಲ್ಲೂ ಕೂಡ ನಾವು ಅನುಷ್ಠಾನವನ್ನು ಬಿಡಲಿಲ್ಲ. ಬಹುಶಃ ಅಲ್ಲಿ ಅತಿವೃಷ್ಟಿ ಆದಂಥ ಸಂದರ್ಭದಲ್ಲಿ ಅಲ್ಲಿ ಪರಿಹಾರಕ್ಕಾಗಿ ಹೇಳಿದ್ರು. ಬಹುಶಃ ಅಲ್ಲೂ ಕೂಡ ಪರಿಹಾರ ನೀಡಿದ್ದಾರೆ. ಆದರೆ ಅಷ್ಟರ ಮಟ್ಟಿಗೆ ನೀಡಲಿಲ್ಲ ಅಂತ ಆರೋಪ ಕೂಡ ಇದೆ. ಜಲಪ್ರವಾಹ ಆದಾಗ ಈಗ ಕೆಲವು ಸಂದರ್ಭದಲ್ಲಿ ಆಗ್ತಾ ಇರ್ತದೆ. ಭಗವಂತ ಎಲ್ಲವನ್ನು ಪರೀಕ್ಷೆ ಮಾಡ್ತಾ ಇರ್ತಾನೆ. ಆ ಪರೀಕ್ಷೆಗೆ ಒಳಪಟ್ಟಾಗ ನಾವು ದೃಢ ನಿರ್ಧಾರವನ್ನು ಮಾಡಬೇಕು, ದೃಢ ಸಂಕಲ್ಪನ ಮಾಡಬೇಕಾಗುತ್ತೆ. ಹಾಗಾಗಿ ಭಗವಂತನ ಒಂದು ಸಂಕಲ್ಪ ಏನಾಗಿತ್ತೋ ಗೊತ್ತಿಲ್ಲ. ಹಾಗೆ ನಮ್ಮ ಮಾಡುವ ಸಂದರ್ಭದಲ್ಲಿ ತಪ್ಪುಗಳಾಗಿರ್ಬೋದು. ನಾವು ಅದು ಭಗವಂತನಿಂದ ಕ್ಷಮೆಯನ್ನು ಕೇಳ್ತಾ ಇದ್ದೀವಿ. ಏನೇ ತಪ್ಪಾಗಿದ್ರು ಕೂಡ ನಮಗೆ ಕ್ಷಮೆ ಕೇಳಿ, ನಮಗೆ ಯಾವ ಶಿಕ್ಷೆ ಕೊಟ್ಟರು ಪರವಾಗಿಲ್ಲ. ರೈತರಿಗೆ ಒಳಿತಾಗಬೇಕು ಅನ್ನುವುದೇ ಮೂಲ ಉದ್ದೇಶವಾಗಿದೆ. ನಮಗೆ ಅನುಷ್ಠಾನದ ಉದ್ದೇಶ ಎರಡು ಮುಖ್ಯವಾಗಿರ್ತದೆ. ಒಂದು ರೈತರಿಗೆ, ದೇಶವನ್ನು ಕಾಯುವಂಥ ಯೋಧರಿಗೆ. ಇವರಿಬ್ಬರು ಅತ್ಯಂತ ಪ್ರಧಾನವಾಗಿ, ಯಾಕಂದರೆ ದೇಶ ಸಂರಕ್ಷಿತವಾಗಿರುವ ಯೋಧರು ಅವರ ರಕ್ಷಣೆ ನಾವು ಮುಖ್ಯವಾಗಿರುತ್ತೆ. ರೈತರಿದ್ದರೆ ಈ ದೇಶ ಸುಭಿಕ್ಷವಾಗಿರ್ತದೆ ಅನ್ನುವ ದೃಷ್ಟಿಯಿಂದ ಈ ಎರಡು ಅತ್ಯಂತ ಪ್ರಧಾನ ಸಂಕಲ್ಪ. ಯಾವುದೇ ಅನುಷ್ಠಾನ ಮಾಡುವ ಅದು ಪ್ರಧಾನವಾಗಿ ಅದೇ ಇರುತ್ತದೆ. ಇವತ್ತು ರೈತರೇ ತೊಂದರೆಯಲ್ಲಿ ಇದ್ದಾರೆ ಅನ್ನುವಂಥದ್ದು ಕೇಳ್ಕೊಂಡಾಗ ಬಹಳ ನೋವಾಗಿದೆ. ಹಾಗಾಗಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದವರು ಕೂಡ ತಕ್ಷಣವೇ ಅವರಿಗೆ ಏನು ರೈತರಿಗೆ ಇದಿದೆ ಅವರಿಗೆ ಅನುಕೂಲವನ್ನು ಮಾಡಿಕೊಟ್ಟು ಬರ ಅಂತ ಘೋಷಣೆ ಮಾಡಿ ತಕ್ಷಣ ಅವರಿಗೆ ಬರ ಪರಿಹಾರ ನೀಡಬೇಕು ಅನ್ನುವಂಥದ್ದು ಆಗ್ರಹಪೂರ್ವಕವಾಗಿ ಮತ್ತೊಮ್ಮೆ ನಾವು ಕೇಳ್ಕೊಳ್ತೀವಿ. ಒಟ್ಟಾರೆಯಾಗಿ ಇದು ಡಾಕ್ಟರ್ ರಾಚೋಟೇಶ್ವರ ಮಹಾಸ್ವಾಮಿಗಳವರ ಮಾತು. ಮುಂದಿನ ದಿನಗಳಲ್ಲಿ ಸರ್ಕಾರ ಗದಗ ಜಿಲ್ಲೆಯನ್ನು ಬರ ಪರಿಹಾರ ಪ್ರದೇಶ ಅಂತ ಘೋಷಣೆ ಮಾಡಬೇಕು. ರೈತರಿಗೆ ಬೇಕಾದಂತಹ ಸವಲತ್ತುಗಳನ್ನು ನೀಡಬೇಕು ಮತ್ತು ರೈತರು ಧೃತಿಗೆಡಬಾರದು. ಯಾವುದೇ ಆತ್ಮಹತ್ಯೆ ಕಾರ್ಯಗಳಿಗೆ ಅವರು ಮುಂದೆ ಆಗಬಾರದು. ಭಗವಂತ ನಮ್ಮ ಜೊತೆಗಿದ್ದಾನೆ ಅನ್ನುವಂತಹ ಸ್ಥೈರ್ಯವನ್ನು ಶ್ರೀಗಳು ನೀಡ್ತಾ ಇದ್ದಾರೆ. ಕ್ಯಾಮರಾಮನ್ ಲಕ್ಷ್ಮಣ್ ಜೊತೆ ಶ್ರೀನಿವಾಸ್ ವೈದ್ಯ, ಅಶ್ವಿವೇಗ ನ್ಯೂಸ್ ಗದಗ.